ನಿನ್ನ ಗಂಡ ಏನೂ ತಪ್ಪು ಮಾಡಿಲ್ಲ ಅಂದಮೇಲೆ ನೀನು ಚಿಂತೆ ಮಾಡೋ ಅಗತ್ಯ ಇಲ್ಲ. ಅವ್ರಿಗೆ ಲೈಸೆನ್ಸ್ ಸಿಗೋ ಹಾಗೆ ಮಾಡೋ ಜವಾಬ್ದಾರಿ ನಂದು. ಅಷ್ಟು ಮಾಡಿ ಸರ್, ನಿಮಗೆ ಪುಣ್ಯ ಬರುತ್ತೆ. ನೀನೇನು ಚಿಂತೆ ಮಾಡಬೇಡ, ಆರಾಮಾಗಿ ಮನೆಗೆ ಹೋಗು, ನಾನೆಲ್ಲ ನೋಡ್ಕೋತೀನಿ. ಹಲೋ, ಹೇಳಿ ಡಾಕ್ಟರ್. ರಾಮ್, ಥ್ಯಾಂಕ್ ಯು ಸೋ ಮಚ್. ನೀವ್ ಹೇಳಿದ ಪ್ರೊಸೀಜರ್ ನ ಫಾಲೋ ಮಾಡ್ದೆ. ಮಿನಿಸ್ಟರ್ಗೀಗ ಪ್ರಜ್ಞೆ ಬಂದಿದೆ. ನಿಮ್ಮಿಂದ ತುಂಬಾ ಹೆಲ್ಪ್ ಆಯ್ತು. ಆಕ್ಚುಲಿ ಇವತ್ತು ಮಿನಿಸ್ಟರ್ ಲೈಫ್ ಸೇವ್ ಆಗಿರೋದು ನಿಮ್ಮಿಂದಾನೇ. ಡಾಕ್ಟರ್, ಯು ಆರ್ ದ ಒನ್ ಹೂ ಟ್ರೀಟೆಡ್ ದೆಮ್. ಯು ಆರ್ ದಿ ಒನ್ ಹೂ ಗೈಡ್ ಮೀ. ಆದಷ್ಟು ಬೇಗ ಮೆಡಿಕಲ್ ಕೌನ್ಸಿಲ್ ಜೊತೆ ಮಾತಾಡಿ ನಿಮ್ ಲೈಸೆನ್ಸ್ ನ ವಾಪಸ್ ತಗೊಳ್ಳಿ. ನಿಮ್ಮಂತ ಎಕ್ಸ್ಪರ್ಟ್ಸ್ ನಮ್ ಪ್ರೊಫೆಷನ್ಗೆ ಮಚ್ ನೀಡೆಡ್. ನಾದಷ್ಟು ಪ್ರಯತ್ನ ಮಾಡ್ತಾರೆ. ಏನಾಯ್ತು ರಾಮ್? ಯಾರು ಫೋನ್ ಮಾಡಿದ್ದು? ಮಿನಿಸ್ಟರ್ನ ಈಗ ಟ್ರೀಟ್ ಮಾಡ್ತಿದ್ರ ಡಾಕ್ಟರ್, ಅವ್ರು ಕಾಲ್ ಮಾಡಿದ್ರು. ಮಿನಿಸ್ಟರ್ಗೆ ಪ್ರಜ್ಞೆ ಬಂದಿದೆಯಂತೆ. ಅಬ್ಬಾ, ಮಿನಿಸ್ಟ್ರು ಅಂತೂ ಉಳ್ಕೊಂಡ್ಬಿಟ್ರು. ನನಗೆ ಇವಾಗ ಸಮಾಧಾನ ಆಯ್ತು ರಾಮ್. ಇಲ್ಲ ಅಂತಿದ್ರೆ ಏನೇನೆಲ್ಲ ಆಗಿರೋದು. ಆ ಸ್ನೇಹ ಮಾಡಿರೋ ತಪ್ಪಿಗೆ ನಾನು ಅಪವಾದ ಹೊರಬೇಕಾಗಿದೆ. ನಾನೀಗ ಮೆಡಿಕಲ್ ಕೌನ್ಸಿಲಿಂಗ್ ಅವ್ರು ಕೇಳೋ ಪ್ರಶ್ನೆಗೆ ಉತ್ತರ ಕೊಡ್ಬೇಕಾಗಿದೆ. ನಾನು ತುಂಬಾ ಇಷ್ಟಪಡೋ ಪ್ರೊಫೆಷನ್ ಇದು, ಇದನ್ನೇ ಉಳಿಸ್ಕೊಳ್ಳೋದಕ್ಕಾಗ್ತಿಲ್ಲ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ತುಂಬಾ ಬೇಜಾರಾಗ್ತಿದೆ ಪ್ರೇಮ. ತಲೆ ಕೆಡ್ಸ್ಕೋಬೇಡ್ವೋ, ಎಲ್ಲದಕ್ಕೂ ಒಂದ್ ದಾರಿ ಇರುತ್ತೆ. ಇಲ್ಲ ಪ್ರೇಮ, ನನ್ನ ಮೆಡಿಕಲ್ ಲೈಸೆನ್ಸ್ ಕ್ಯಾನ್ಸಲ್ ಆಗ್ತಿರೋದು ಇದು 2ನೇ ಸಲ. ಈ ಸಲ ಮತ್ತೆ ನನ್ನ ಮೆಡಿಕಲ್ ಲೈಸೆನ್ಸ್ ವಾಪಸ್ ಸಿಗುತ್ತೆ ಅನ್ನೋ ಯಾವ ಒಪ್ಪು ನನಗಿಲ್ಲ. ಸರಿ, ನೀವು ಆಟೋ ಮಾಡ್ಕೊಂಡು ಮನೆಗೆ ಹೋಗಿ, ನಾ ಕೌನ್ಸಿಲಿಂಗ್ ಮೀಟಿಂಗ್ ಮುಗಿಸ್ಕೊಂಡು ಬರ್ತೀನಿ. ಮೇಡಮ್, ನಮ್ ರಾಮ್ ಸರ್ಗೆನೆ ಹೀಗಾಗ್ಬೇಕಾ ಮೇಡಮ್? ಇಂತ ಒಳ್ಳೆ ಡಾಕ್ಟರ್ ಅವರು. ಅವ್ರದ್ದೇನು ತಪ್ಪಿಲ್ದೆ ಇದ್ರು ಇವತ್ ಶಿಕ್ಷೆ ಅನ್ಭವಿಸೋ ತರ ಆಗಿದೆ. ಸುಮ್ನೆ ಅಪೋದ ಅವ್ರ ಮೇಲೆ ಬಂದಿದೆ ಮೇಡಮ್. ಸಿಸ್ಟರ್, ರಾಮ್ ಮೇಲೆ ಬಂದಿರೋ ಅಪವಾದನ ಸರಿ ಮಾಡ್ಬೇಕು ಅಂತ ನಿಮ್ಗೆ ಅನಿಸ್ತಿಲ್ವಾ? ದೇವ್ರಣೆಗೂ ಅನ್ನಿಸ್ತಿದೆ ಮೇಡಮ್. ಆ ಮಿನಿಸ್ಟ್ರು ಯಾವ ಹಾಸ್ಪಿಟಲ್ ಅಲ್ಲಿ ಇದಾರೆ ಅಂತ ನಿಮಗೆ ಗೊತ್ತಾ? ಹ್ಞೂ ಮೇಡಮ್, ಗೊತ್ತು ನನ್ಗೆ. ಸರಿ, ಹಾಗಿದ್ರೆ ಬನ್ನಿ ನನ್ನ ಜೊತೆ. ಎಲ್ಲಿಗೆ ಮೇಡಮ್? ನಾನು ಹೇಳ್ತೀನಿ, ಬನ್ನಿ. ಅಬ್ಬಾ, ದೇವ್ರು ದೊಡ್ಡೋನು ರೀ. ಹೇಗೋ ನಿಮ್ಮನ್ನ ಉಳಿಸ್ಕೊಟ್ಬಿಟ್ಟ. ನೀವು ಕೋಮಾಗ ಹೋಗಿದ್ದೀರಾ ಅಂತ ಗೊತ್ತಾಗಿದ ತಕ್ಷಣ ನನಗ್ ಜೀವನೇ ಹೋದಾಗಿತ್ತು. ಈಗ ಸಮಾಧಾನ ಆಯ್ತು ನೋಡಿ. ನಂದು ಗಟ್ಟಿ ಜೀವ ಬಿಡ, ಏನೂ ಆಗೋದಿಲ್ಲ. ನಾವು ನಿಮ್ಮನ್ನ ಈ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿ ಒಳ್ಳೇದೇ ಮಾಡಿದ್ವಿಯಪ್ಪ. ಮೊದಲು ಸೇರಿಸಿದ ಹಾಸ್ಪಿಟ್ಲಲ್ಲಿ ಇದ್ದಿದ್ರೆ ಇಷ್ಟೊತ್ತಿಗೆ ಅವ್ರು ನಿಮ್ಮನ್ನ ಸಾಯಿಸೇ ಬಿಡ್ತಿದ್ರು. ಆಸ್ಪತ್ರೆಯಲ್ಲಿರೋರು ಡಾಕ್ಟರ್ಗಳಲ್ಲ ರೀ, ಡಾಕ್ಟರ್ ವೇಷದಲ್ಲಿರೋ ರಾಕ್ಷಸರು. ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರು ನಿಮ್ ಜೀವನೇ ತೆಗೆದು ಬಿಡ್ತಾ ಇದ್ರು. ನಿಮ್ಮಪ್ಪನ ಕೋಮಾಗ ಹೋಗುವಾಗ ಮಾಡಿದ ಡಾಕ್ಟರ್ ರಾಮ್ನ ಸುಮ್ನೆ ಬಿಡ್ಬಾರ್ದು ಕಣ. ಸುಮ್ಮನೆ ಬಿಡ್ತಿರ್ಲಿಲ್ಲ ಕಣಮ್ಮ. ಇಷ್ಟೊತ್ತಿಗೆ ಅವನ ಹೆಣ ಬಿದ್ದಿರೋದು. ಅವನ ಕಟ್ಟಾಕಿ ಕಾರ್ಗೆ ಬೆಂಕಿ ಹಚ್ಚಿದ್ವಿ. ಆದ್ರೆ ಏನ್ ಮಾಡೋದು, ಅವನ ಹೆಂಡತಿ ಬಂದು ಕಾಪಾಡ್ಬಿಟ್ಲು. ಹೇಯ್, ಏನೋ ಮಾತಾಡ್ತಾ ಇದೀಯಾ? ಆ ಡಾಕ್ಟರ್ನ ಬೆಂಕಿ ಹಚ್ಚಿ ಕೊಲ್ಲೋ ಪ್ರಯತ್ನ ಮಾಡ್ದ. ಮತ್ತೇನ್ ಮಾಡ್ತಾರಪ್ಪ, ಅವನು ನಿಮ್ ಪ್ರಾಣಿಗೆ ಕುತ್ತಂದಿದ್ದ. ಹಾಗಂತ ಕಾನೂನು ಕೈಗೆ ತಗೋತಾರೇನೋ? ಎಂತ ಹುಡುಗರು ನೀವು? ಸ್ವಲ್ಪನು ತಾಳ್ಮೆ ಅನ್ನೋದು ಇಲ್ವೇನ್ರೋ? ಅವನೇನಾರು ಸತ್ತೋಗಿದ್ರೆ ಏನೋ ಗತಿ? ಜೀವನ ಪೂರ್ತಿ ಕಷ್ಟಪಟ್ಟು ಗಳಿಸಿರೋ ರೆಪ್ಯುಟೇಷನ್ ಎಲ್ಲ ಒಂದೇ ದಿವಸದಲ್ಲಿ ಹಾಳು ಮಾಡಿಬಿಡ್ತಿದ್ರಲ್ಲೋ. ಅಂತವ್ರನ್ನೆಲ್ಲ ಸುಮ್ಮನೆ ಬಿಡಬಾರ್ದಪ್ಪ. ನನಗೆ ನಿನ್ ಸಿಟ್ಟು ರೋಷ ಎಲ್ಲ ಅರ್ಥ ಆಗುತ್ತೆ. ಹಾಗಂತ ಇಂಥ ಕೆಲಸ ಮಾಡಬಾರ್ದು. ಇದೇ ಕೊನೆ. ಇನ್ನೊಂದ್ಸಲ ದುಡುಕಿ ಈ ಕೆಲಸ ಮಾಡಿದ್ರೆ ನಾನ್ ಮಾತ್ರ ಸುಮ್ಮನೆ ಇರಲ್ಲ. ಹಾಗಂತ ನಾನು ಆ ಡಾಕ್ಟರ್ನ ಸುಮ್ಮನೆ ಬಿಟ್ಬಿಡ್ತೀನಿ ಅನ್ಕೋಬೇಡ. ನೋಡ್ತಾ ಇರು, ಅವನ್ ಮಾಡಿರೋ ತಪ್ಪಿಗೆ
ಜೀವನ ಪರ್ಯಂತ ಜೈಲಲ್ಲಿ ಕೊಳೆಯೋ ಹಾಗೆ ಮಾಡ್ತೀನಿ. ಸಿಸ್ಟರ್, ಇದೇ ಆಸ್ಪತ್ರೆನಾ? ಹೌದು ಮೇಡಮ್, ಇದೇ ಹಾಸ್ಪಿಟ್ಲಿಗೆ ಮಿನಿಸ್ಟರ್ನ ಶಿಫ್ಟ್ ಮಾಡಿರೋದು. ಬನ್ನಿ ಕೇಳೋಣ. ಎಕ್ಸ್ಕ್ಯೂಸ್ ಮೀ, ಮಿನಿಸ್ಟರ್ ಮಹಾಂತಯ್ಯ ಅವರು ಅಡ್ಮಿಟ್ ಆಗಿರೋ ರೂಮ್ ಯಾವುದು? ರೂಮ್ ನಂಬರ್ 300. ಥ್ಯಾಂಕ್ ಯು. ಎಲ್ಲಿಗೆ ಹೋಗ್ತಿದ್ದೀರಾ? ಸಾಹೇಬ್ರ ಹತ್ರ ಮಾತಾಡ್ಬೇಕಾಗಿತ್ತು. ಓ, ಯಾವ ಇವೆಲ್ಲ ಸಮಸ್ಯೆ ಹೇಳ್ಕೊಳಕ್ಕೆ ಇಲ್ಲಿವರೆಗೂ ಬಂದ್ಬಿಟ್ರಾ? ಸಾಹೇಬ್ರು ಮನೇಲಿ ಇದ್ರು ಬಿಡಲ್ಲ, ಆಫೀಸಲ್ಲಿ ಇದ್ರು ಬಿಡಲ್ಲ, ಈಗ ನೋಡಿದ್ರೆ ಆಸ್ಪತ್ರೆಯಲ್ಲಿ ಇದ್ದಾರೆ, ಇಲ್ಲಿವರೆಗೂ ಬಂದ್ಬಿಟ್ರಾ? ಇಲ್ಲ ಅಣ್ಣ, ಸಮಸ್ಯೆ ಹೇಳ್ಕೊಡೋದಕ್ ಬಂದಿಲ್ಲ, ಮುಖ್ಯವಾದ ವಿಷಯ ಮಾತಾಡ್ಬೇಕಾಗಿತ್ತು. ಅಮ್ಮೋ, ಸುಮ್ನೆ ತಲೆ ತಿನ್ಬೇಡಿ, ಹೋಗಿ ಆಚೆ. ಅಯ್ಯೋ, ದಯವಿಟ್ಟು ಹಾಗೆ ಹೇಳ್ಬೇಡಿ. 2 ನಿಮಿಷ ಹೀಗ್ ಮಾತಾಡ್ಸ್ಕೊಂಡು ಹೀಗ್ ಬಂದ್ಬಿಡ್ತೀನಿ. ಒಂದ್ಸರಿ ಅರ್ಥ ಆಗಲ್ಲ ನಿಮ್ಗೆ, ಸುಮ್ನೆ ಕಿರಿಕಿರಿ ಮಾಡ್ಬೇಡಿ, ಹೋಗಿ ಇಲ್ಲಿಂದ. ಏಯ್, ಏನ್ರೋ ಅದು ಗಲಾಟೆ? ನಿಮ್ ಜೊತೆ ಮಾತಾಡಕ್ಕೆ 2 ಹೆಣ್ಮಕ್ಳು ಬಂದಿದ್ದಾರೆ ಸರ್. ಅವ್ರಿಗೆ ಹುಷಾರಿಲ್ಲ, ಮಾತಾಡಕ್ಕಾಗಲ್ಲ ಅಂದ್ರೆ ಕೇಳ್ತಾ ಇಲ್ಲ. ಸರಿ ಕಳ್ಸು, ಅದೇನ್ ಕೇಳ್ತೀನಿ. ನಿಮ್ ಟೈಮ್ ಚೆನ್ನಾಗಿದೆ, ಸಾಹೇಬ್ರು ಕರ್ತಿದ್ರೆ ಹೋಗಿ. ನಮಸ್ಕಾರ ಸರ್. ನಮಸ್ಕಾರ. ಯಾರಮ್ಮ ನೀವು? ಏನ್ ಮಾತಾಡ್ಬೇಕು? ಸರ್, ನಾನು ರಾಮ್ ಡಾಕ್ಟರ್ ಹೆಂಡತಿ ಪ್ರೇಮ. ಓಹೋ, ನೀನೇನಾ ಆ ಕೊಲೆಗಡಕ ಡಾಕ್ಟರ್ನ ಕಾಪಾಡಿದ ವೀರವನಿ? ಓ, ಇವಳೇನಾ ಡಾಕ್ಟರ್ ಹೆಂಡತಿ? ಇವಳನ್ನ ಯಾಕೋ ಒಳಗಡೆ ಬಿಟ್ರಿ? ಕಳ್ಸಿ ಫಸ್ಟ್ ಆಚೆಗೆ ಇವಳನ್ನ. ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡಿ. ನಾನು ಸಾಹೇಬ್ರ ಜೊತೆ 2 ನಿಮಿಷ ಮಾತಾಡ್ಬೇಕು. ನೀನೇನೇ ಮಾತಾಡ್ಬೇಕು? ನಿನ್ನ ಗಂಡನಿಂದ ನನ್ನ ಗಂಡನ ಪ್ರಾಣನೇ ಹೋಗ್ತಾ ಇತ್ತು. ಈಗ ನಿನ್ ಗಂಡನ್ನ ಉಳಿಸ್ಕೊಡಿ ಅಂತ ಬೇಡ್ಕೊಳಕ್ ಬಂದಿದ್ಯಾ? ಅವ್ನ್ ನಮ್ಮಿಂದ ತಪ್ಪಿಸ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಜೈಲಿಗೆ ಕಳಿಸಿ ಕಂಬಿಯಿಂದ ಕೊಳೆಯೋಗ್ ಮಾಡ್ಲಿಲ್ಲ ಅಂತಂದ್ರೆ ನಮಗ್ ಸಮಾಧಾನನೇ ಇಲ್ಲ ಕಣೆ. ನನಗೆ ನಿಮ್ ಸಿಟ್ಟು ಅರ್ಥ ಆಗುತ್ತೆ ಅಮ್ಮ. ದಯವಿಟ್ಟು ನನಗೆ ಒಂದೇ 1 ನಿಮಿಷ ಅವಕಾಶ ಮಾಡ್ಕೊಡಿ. ಅವ್ರ ಹತ್ರ ಮುಖ್ಯವಾದ ವಿಷಯ ಮಾತಾಡ್ಬೇಕು. ಏನ್ ಅವಕಾಶ ಕೊಡೋದು? ಏಯ್, ಏನ್ರು ನೋಡ್ತಾ ಇದ್ದೀರಾ? ಮೊದ್ಲು ಇವಳನ್ನ ಆಚೆಗೆ ತಳ್ಳಿ. ಏಯ್, ಹೇಳೋದ್ ಕೇಳಿಸ್ತಾ ಅಲ್ವಾ? ಹೋಗಮ್ಮ ಆಚೆಗೆ. ನೀನಾಗೆ ನೀನೇ ಹೋಗ್ತಿಲ್ಲ, ಕತ್ತಿರ್ ದಬ್ಬೇಕಾ? ಅಣ್ಣ, ದಯವಿಟ್ಟು 2 ನಿಮಿಷ ಅವ್ರ ಜೊತೆ ಮಾತಾಡೋದಕ್ಕೆ ಅವಕಾಶ ಮಾಡ್ಕೊಡಿ ಸರ್. ನೀವಾದ್ರೆ ಹೇಳಿ. ನೀವು ಹೋಗಮ್ಮ ಆಚೆಗೆ. ಏಯ್, 1 ನಿಮಿಷ ಸುಮ್ಮನೆ ಇರೋ. ಹೇಳಮ್ಮ, ಏನ್ ವಿಷಯ? ಸರ್, ನೀವೆಲ್ಲರೂ ಅನ್ಕೊಂಡಿರೋ ಹಾಗೆ ಈ ಸಮಸ್ಯೆಗೆ ಕಾರಣ ನನ್ನ ಗಂಡ ಅಲ್ಲ, ಕಾರಣ ಬೇರೆನೇ ಇದೆ. ಏನಮ್ಮ ಹೇಳ್ತಿದ್ಯಾ? ನನಗೆ ಟ್ರೀಟ್ಮೆಂಟ್ ಮಾಡಿರೋದು ನಿನ್ ಗಂಡನೇ, ಅವನಿಂದನೇ ಹೀಗಾಗಿರೋದು. ಸರ್, ನಿಮ್ಮನ್ನ ನೋಡ್ಕೊಂಡಿದ್ದು ನನ್ನ ಗಂಡನೇ, ಆದ್ರೆ ನಿಮ್ ಪ್ರಾಣ ಕುತ್ ಬಂದಿದ್ದು ಅವರಿಂದ ಅಲ್ಲ ಸರ್. ನನ್ ಗಂಡ ಕೆಲಸ ಮಾಡೋ ಆಸ್ಪತ್ರೆಲೆ ಈ ಸಿಸ್ಟರು ಕೆಲಸ ಮಾಡೋದು. ಇವ್ರಿಗೆಲ್ಲ ನಿಜಾನೂ ಗೊತ್ತು. ಹೌದು ಸರ್, ನಿಮಗೆ ಈ ತರ ಆಗೋ ಕಾರಣ ರಾಮ್ ಸರ್ ಅಲ್ಲ. ಅವತ್ತು ಏನಮ್ಮ ಹೇಳ್ತಿದ್ಯಾ? ನೀನ್ ಹೇಳ್ತಿರೋದಲ್ಲ ನಿಜನಾ? ಹೀಗೆಲ್ಲ ಆಗಿದೆಯಾ? ಹೌದು ಸರ್, ನನ್ ಗಂಡ ಯಾವತ್ತೂ ಅಂತ ಕೆಲಸ ಮಾಡೋರಲ್ಲ. ತಮ್ಮ ಕೆಲ್ಸನ ದೇವ್ರ ಕೆಲ್ಸ ಅಂತ ಅನ್ಕೊಂಡ್ ಮಾಡೋರು ಅವ್ರು. ಚಿಕ್ಕ ವಯಸ್ಸಿಂದ ಡಾಕ್ಟರ್ ಆಗ್ಬೇಕು ಅನ್ನೋ ಕನ್ಸು ಕಟ್ಕೊಂಡು ಡಾಕ್ಟರ್ ಆಗಿರೋರು ಅವ್ರು. ಅವ್ರ ಈ ತರ ಕೆಲಸ ಮಾಡೋದಕ್ ಸಾಧ್ಯನೇ ಇಲ್ಲ ಸರ್. ಅವ್ರು ಯಾವತ್ತು ಅವ್ರ ಕೆಲ್ಸದಲ್ಲಿ ಈ ತರ ಅನ್ಯಾಯ ಮಾಡಲ್ಲ ಸರ್. ನಿಮ್ ವಿಚಾರದಲ್ಲೂ ಅವ್ರ ಈ ತರ ಅನ್ಯಾಯ ಮಾಡೋದಕ್. ಏನಮ್ಮ ಕತೆ ಕಟ್ತಾ ಇದೀಯಾ? ಯಾರನ್ನೋ ನರ್ಸ್ ಕರ್ಕೊಬಂದು ಕತೆ ಹೇಳಿದ್ರೆ ನಾವು ನಂಬಿಡ್ಬೇಕಾ? ನಾವೇನ್ ಮೂರ್ಖರಾ?
ನೀನ್ ಹೇಳಿದ್ರೆ ನಾವು ನಂಬಿ ಬಿಡ್ಬೇಕಾ? ಅವ್ರು ಹೇಳೋದ್ರಲ್ಲಿ ಸತ್ಯ ಇದೆ ಮೇಡಮ್. ಸರ್, ಡಾಕ್ಟರ್ ರಾಮ್ ಇಸ್ ಎ ಗುಡ್ ಪರ್ಸನ್. ಅವರು ತುಂಬಾ ಜನಕ್ಕೆ ಫ್ರೀ ಸರ್ಜರಿ ಮಾಡಿದ್ದಾರೆ ಅಂತ ಕೇಳಿದ್ದೀನಿ. ಅವ್ರಿಗೆ ಈ ಫೀಲ್ಡಲ್ಲಿ ತುಂಬಾ ಒಳ್ಳೆಯ ಹೆಸರಿದೆ. ಅವರಿಂದ ನಿಮಗೆ ಈ ಪರಿಸ್ಥಿತಿ ಬರೋದಕ್ಕೆ ಸಾಧ್ಯನೇ ಇಲ್ಲ. ಹೌದು ಸರ್, ನಿಮ್ಗೆ ಹೀಗಾಗಿರೋದಕ್ಕೆ ಕಾರಣ ಆ ಆಸ್ಪತ್ರೆ ಓನರ್ ಧನರಾಜ್ ಅವ್ರ ಮಗಳ ಸ್ನೇಹ. ಆದ್ರೆ ಅಪವಾದ ನನ್ ಗಂಡನ ಮೇಲೆ ಬಂದಿದೆ ಸರ್. ಅವ್ರ ಲೈಸೆನ್ಸ್ ಕ್ಯಾನ್ಸಲ್ ಆಗಿದೆ ಸರ್. ದಯವಿಟ್ಟು ಅವ್ರ ಲೈಸೆನ್ಸ್ ವಾಪಸ್ ಸಿಗೋ ಹಾಗೆ ಮಾಡ್ತೀರಾ ಸರ್? ನಿಮ್ ಕಾಲಿಡ್ ಬೇಡ್ಕೋತೀನಿ, ಹೇಗಾದ್ರೂ ಮಾಡಿ ಅವ್ರ ಲೈಸೆನ್ಸ್ ವಾಪಸ್ ಬರೋ ಹಾಗೆ ಮಾಡಿ ಸರ್. ಅವ್ರು ತುಂಬಾ ಇಷ್ಟಪಟ್ಟು ಮಾಡೋ ಕೆಲಸ ಸರ್ ಇದು. ಅವ್ರ ಲೈಸೆನ್ಸ್ ನ ವಾಪಸ್ ಕೊಡ್ಸಿ ಅಂತ ಕೇಳ್ಕೊಳ್ಳೋದಕ್ಕೆ ಬಂದಿದ್ದೀನಿ. ದಯವಿಟ್ಟು ಸರ್. ಇದೇನಮ್ಮ, ಇದೇಳಮ್ಮ ಮೇಲೆ. ನಿನ್ನ ಗಂಡ ಏನೂ ತಪ್ಪು ಮಾಡಿಲ್ಲ ಅಂದಮೇಲೆ ನೀನು ಚಿಂತೆ ಮಾಡೋ ಅಗತ್ಯ ಇಲ್ಲ. ಅವ್ರಿಗೆ ಲೈಸೆನ್ಸ್ ಸಿಗೋ ಹಾಗೆ ಮಾಡೋ ಜವಾಬ್ದಾರಿ ನಂದು. ಅಷ್ಟು ಮಾಡಿ ಸರ್, ನಿಮಗೆ ಪುಣ್ಯ ಬರುತ್ತೆ. ನೀನೇನು ಚಿಂತೆ ಮಾಡಬೇಡ, ಆರಾಮಾಗಿ ಮನೆಗೆ ಹೋಗು, ನಾನೆಲ್ಲ ನೋಡ್ಕೋತೀನಿ. ಚಂದ್ರು, ರಾಮ್ ಕೆಲಸ ಮಾಡ್ತಿರೋ ಹಾಸ್ಪಿಟ್ಲು ಚೇರ್ಮನ್ ಅವ್ರ ಮಗಳು ಇನ್ನು ಅರ್ಧ ಗಂಟೆಲಿ ಇಲ್ಲಿ ಇರಬೇಕು.